ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಸಿರಿ ಸಂಕಲನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್ ಬನ್ನಿ, ಇವತ್ತು ನಾನು ಯಾವುದೇ ಕುಕ್ಕಿಂಗ್ ರೆಸಿಪಿ ತೋರಿಸ್ತಾ ಇಲ್ಲ. ಇವತ್ತು ನಾವು ನಮ್ಮ ಫ್ಯಾಮಿಲಿ ಜೊತೆ ಕಾಡು ಮಲ್ಲೇಶ್ವರ ದೇವಸ್ಥಾನಕ್ಕೆ ಹೋಗಿದ್ವಿ. ಇದು ಕಾಡು ಮಲ್ಲೇಶ್ವರ ದೇವಸ್ಥಾನ ಬೆಂಗಳೂರಿನ ಮಲ್ಲೇಶ್ವರಂ ಬಡಾವಣೆಯಲ್ಲಿ ಬರುತ್ತೆ. ಕಾಡು ಮಲ್ಲೇಶ್ವರ ದೇವಸ್ಥಾನವು ಇತಿಹಾಸದಲ್ಲಿ ಹಲವಾರು ಶತಮಾನಗಳ ಹಿಂದಿನದು. ಅಂದರೆ ಸುಮಾರು 16-17ನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ. ಈ ದೇವಾಲಯವು ಮೂಲತಃ ದಟ್ಟವಾದ ಕಾಡಿನೊಳಗೆ ನೆಲೆಗೊಂಡಿತ್ತಂತೆ. ಅದರಿಂದ ಇದಕ್ಕೆ ಈ ಹೆಸರು ಬಂದಿದೆ ಎಂದು ಪುರಾಣ ಹೇಳುತ್ತೆ. ನೀವೇನಾದರೂ ಇನ್ನೂ ಕಾಡು ಮಲ್ಲೇಶ್ವರ ದೇವಸ್ಥಾನಕ್ಕೆ ಹೋಗಿಲ್ಲ ಅಂದರೆ ಒಂದು ಸತಿ ಹೋಗಿ ಬನ್ನಿ, ನಿಮಗೂ ಇಷ್ಟ ಆಗುತ್ತೆ. ನಾನು ಒಳಗಡೆದು ಫೋಟೋ ತೆಗೆದಿಲ್ಲ, ವಿಡಿಯೋ ಅಥವಾ ಫೋಟೋ ತೆಗೆದಿಲ್ಲ, ಹೊರಗಡೆದು ಮಾತ್ರ ತೆಗೆದಿದ್ದೀನಿ. ಈ ಕಾಡು ಮಲ್ಲೇಶ್ವರ ದೇವಸ್ಥಾನ ಮೆಜೆಸ್ಟಿಕ್ಕಿಂದ ತುಂಬ ಹತ್ತಿರನೇ, ಒಂದು 5-6 ಕಿಲೋಮೀಟರ್ ಆಗ್ಬೋದು ಅನಿಸುತ್ತೆ ಅಷ್ಟೇ. ಈ ದೇವಸ್ಥಾನಕ್ಕೆ ನೀವು ಹೋಗಬೇಕಂದ್ರೆ ಬೆಳಗ್ಗೆ ಹೋಗ್ಬೇಕಂತಂದರೆ ನೀವು 12 ಗಂಟೆ ಒಳಗಡೆನೆ ಹೋಗಿ, ಅಥವಾ ಸಂಜೆ ಹೋಗ್ತೀನಿ ಅನ್ನೋದಾದರೆ ಸಂಜೆ ನೀವು 5 ಅಥವಾ 5:30 ಮೇಲ್ಗಡೆ ಹೋದರೆ ಈ ದೇವಸ್ಥಾನ ಓಪನ್ ಇರುತ್ತೆ. ಫ್ರೆಂಡ್ಸ್, ಈ ಕಾಡು ಮಲ್ಲೇಶ್ವರ ದೇವಸ್ಥಾನ ಹತ್ತಿರನೇ ದಕ್ಷಿಣ ಮುಖ ನಂದೀಶ್ವರ ತೀರ್ಥ ದೇವಸ್ಥಾನ ಇದೆ. ಅದನ್ನು ತುಂಬ ಚೆನ್ನಾಗಿದೆ. ನೀವು ಕಾಡು ಮಲ್ಲೇಶ್ವರ ದೇವಸ್ಥಾನ ನೋಡಿದಾದ್ಮೇಲೆ ಈ ದೇವಸ್ಥಾನ ನೋಡೋದು ಮರೆಯಬೇಡಿ. ಇದನ್ನು ತುಂಬ ಚೆನ್ನಾಗಿದೆ. ಈ ದೇವಾಲಯದಲ್ಲಿ ನಂದಿ ವಿಗ್ರಹವಿದೆ. ನಂದಿ ಬಾಯಿಂದ ನಿರಂತರ ನೀರು ಬರ್ತಾ ಇರುತ್ತೆ. ಆ ನೀರು ಶಿವಲಿಂಗದ ಮೇಲೆ ಬೀಳುತ್ತೆ. ನಂತರ ಆ ನೀರು ಕಲ್ಲಾಣಿ ಒಳಗೆ ಹೋಗುತ್ತೆ. ಇದೇ ಇದ್ರ ವಿಶೇಷ. ಆಮೇಲೆ ಈ ದೇವಸ್ಥಾನ ಪಕ್ಕನೇ, ಅಂದರೆ ಕಾಡು ಮಲ್ಲೇಶ್ವರ ದೇವಸ್ಥಾನ ಪಕ್ಕ ನರಸಿಂಹಸ್ವಾಮಿ ದೇವಸ್ಥಾನ ಬರುತ್ತೆ. ಅದ್ರ ಪಕ್ಕ ಗಂಗಮ್ಮ ದೇವಸ್ಥಾನ ಬರುತ್ತೆ. ಅದ್ರ ಎದುರುಗಡೆನೆ ಈ ದಕ್ಷಿಣಮುಖ ನಂದಿ ತೀರ್ಥ ಕಲ್ಯಾಣ ದೇವಸ್ಥಾನ ಇರೋದು. ಅಂದರೆ ನೀವು ಒಂದು ಸಾರಿ ಮಲ್ಲೇಶ್ವರಂಗೆ ಹೋದರೆ ಈ ಎಲ್ಲ ದೇವಸ್ಥಾನನ ನೀವು ನೋಡ್ಕೊಂಡು ಬರ್ಬೋದು. ದೂರ ಏನೂ ಇಲ್ಲ, ನಡ್ಕೊಂಡೇ ಹೋಗ್ಬೋದು. ಒಂದು ದೇವಸ್ಥಾನ ಆದಮೇಲೆ ಇನ್ನೊಂದು ದೇವಸ್ಥಾನಕ್ಕೆ ನಡ್ಕೊಂಡೇ ಹೋಗ್ಬೋದು.